ಮೇ 15ರಂದು ಕುಷ್ಟಗಿಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ರೈಲ್ವೆ ಉದ್ಘಾಟನೆಯ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕ ಕುಷ್ಟಗಿ ಹಾಗೂ ಜಿಲ್ಲಾ ಘಟಕ ಕೊಪ್ಪಳ ಇವರಿಂದ ನೂತನ ರೈಲ್ವೆ ಸ್ಟೇಷನ್ಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹಾಗೂ ವೀಲ್ ಚೇರನ್ನು ಮಾನ್ಯ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹಾಗೂ ಸ್ಥಳೀಯ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಮುಖಾಂತರ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರವಿಕುಮಾರ್ ದಾನಿ, ಡಾಕ್ಟರ್ ಬಸವರಾಜ್ ವಸ್ತ್ರಲ್, ಮಹಾಂತಯ್ಯ ಅರಳಲಿಮಠ್, ಅಪ್ಪಣ್ಣ ನವಲೆ, ಮಲ್ಲಿಕಾರ್ಜುನ್ ಬಳಿಗರ್ ಇದ್ದರು. ಅದೇ ರೀತಿ ಉದ್ಘಾಟನೆಗೆ ಆಗಮಿಸಿದ ಎಲ್ಲ ಸಾರ್ವಜನಿಕರು ಹಾಗೂ ಪ್ರಯಾಣಿಕರಿಗೆ ನೀರಿನ ಅರವಟಿಗೆ ಮುಖಾಂತರ ಸ್ಥಳೀಯ ಮುಸ್ಲಿಂ ಯೂತ್ ಬಳಗದಿಂದ ನೀರು ವಿತರಣೆ ಮಾಡುವ ಕೆಲಸ ಕೈಗೊಂಡಿದ್ದರು. ಗದಗ ರೈಲ್ವೆ ವಾಡಿ ಏನು ಇವತ್ತ ಪ್ರಥಮ ಹಂತದ ಉದ್ಘಾಟನೆ ಇದೆಯಲ್ಲ, ಕುಷ್ಟಗಿ ಟು ಹುಬ್ಳಿ ಏನು ರೈಲ್ವೆ ಹೋಗ್ತಾ ಇದೆ, ಆ ಒಂದು ರೈಲ್ವೆ ಉದ್ಘಾಟನೆಗೋಸ್ಕರ ಮುಸ್ಲಿಂ ಯೂತ್ಸ್ ನೀರನ್ನ ಪ್ರೊವೈಡ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಬಹಳ ಸಂತೋಷವಾದ ಸಮಯ. ಇಲ್ಲೇ ನಮ್ಗೆಲ್ಲರಿಗೂ ಕುಷ್ಟಗಿಯವರಿಗೆ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಯಾಕಂದ್ರಪ್ಪ ಅಂದ್ರ ಬಹು ದಿನಗಳ ಬೇಡಿಕೆ, ಬಹಳ ಜನ ಹೋರಾಟ ಮಾಡಿದ್ರು ಕುಷ್ಟಗಿ ರೈಲ್ ಬರ್ಬೇಕು ಅಂತಂದೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಬಹಳ ಎಲ್ರು ಸಂತೋಷವಾಗಿ ಹೇಳ್ಬೇಕಂತಂದ್ರಪ್ಪ ಅಂದ್ರ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲು ಸಂಚಾರ ಪ್ರಾರಂಭ ಆಗತೈತೆ. ಇದಕ್ಕೆ ಸಂಬಂಧಪಟ್ಟಂಗ ಬಹಳ ಜನ ಹೋರಾಟ ಮಾಡ್ಯಾರ. ಸುಮಾರು ನಾವು ತಿಳ್ಕೊಂಡಂಗ 7 ದಶಕಗಳು ಅಂತಂದು ಹೇಳ್ತಾರೆ ಕೆಲವು ಜನ, ಇನ್ನು ಕೆಲವು ಜನ 5 ದಶಕ ಅಂತಂದು ಹೇಳ್ತಾರ. ಒಟ್ನಲ್ಲಿ ವರ್ಷಾನುಗಟ್ಲೆ ಮಾಡ್ತಿರ್ಕಂತ ಒಂದು ಪ್ರಯತ್ನ ಏನೈತಲ್ಲ ಇವತ್ತ ಸಫಲ ಆಗೈತೆ. ಇವತ್ತ ನಮ್ಮ ಕುಷ್ಟಗಿ ಜನತೆ ಕನಸು ನನಸಾಗೈತೆ. ಇನ್ಮೇಲಿಂದ ಕುಷ್ಟಗಿ ಹುಬ್ಬಳ್ಳಿ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಕುಷ್ಟಗಿ ಬೆಂಗಳೂರನ್ನು ಮಾಡ್ತಾರ. ಆ ಒಂದು ಮೆಮೊರಂಡಮ್ ಕೂಡ ಕೊಡ್ತಾರ. ಬಂಗಾರ ಶೆಟ್ಟರು ಜವಾಬ್ದಾರಿ ಅದಾರ. ಇದಕ್ಕೆ ವಿಷಯ ಸಂಬಂಧಪಟ್ಟಂಗ ನಾವೇನೈತಲ್ಲ ಮುಸ್ಲಿಂ ಯೂತ್ ಕುಷ್ಟಗಿ ನಮ್ಮ ಸ್ವಯಂ ಪ್ರೇರಿತರಿಂದ ನಾವೆಲ್ಲರೂ ದೊಡ್ಡವರ ಪರ್ಮಿಷನ್ ತಗೊಂಡು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿವಿ. ನಮಗದನ್ನ ದೊಡ್ಡವ್ರ ಜವಾಬ್ದಾರಿ ಕೊಟ್ಟಾರ. ಮೇಲೊಂದು ಕೆಳಗೊಂಡು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಎಲ್ಲರಿಗೂ ಈ ಕಾರ್ಯಕ್ರಮ ಮುಗಿಯೋ ತನಕ ಕುಡಿಯೋ ನೀರಿನ ವ್ಯವಸ್ಥೆ ನಾವು ಮಾಡ್ತೀವಿ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇದಕ್ಕೆ ಸಂಬಂಧಪಟ್ಟಂಗ ಈ ರೈಲು ಸಂಚಾರ ಪ್ರಾರಂಭ ಆಗೋದಕ್ಕ ಈಗೇನು ಎಲ್ಲರೂ ಕೂಡ ಎಲ್ಲ ಪ್ರಯತ್ನ ಮಾಡಿದಾರ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದರಿಂದ ಅಳಿಲು ಸೇವೆ ಕೂಡ ಮಾಡಿದಾರ. ಅವರೆಲ್ಲರಿಗೂ ನಾವು ಮುಸ್ಲಿಂ ಯೂತ್ ಕಮಿಟಿ ವತಿಯಿಂದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀವಿ.